ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ದೇಶದ ಇತಿಹಾಸದಲ್ಲೇನೆ ಅತ್ಯಧಿಕ ವ್ಯಾಪಾರ ಕೊರತೆಯನ್ನು ಕಂಡಿರುವಾಗಲೂ ಸರ್ಕಾರ ತನ್ನ ಚುನಾವಣೆ ಗೆಲುವನ್ನು ಸಂಭ್ರಮಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ರಫ್ತು ಕುಗ್ಗುತ್ತಾ ಇರುವಾಗ, ಆಮದು ದಾಖಲೆ ಏರಿಕೆ ಕಾಣ್ತಾ ಇರುವಾಗ ಭಾರತ ವಿಶ್ವಗುರುವಾಗಿದೆ ಅನ್ನುವಂತಹ ಸುಳ್ಳಿನಲ್ಲಿ ಜನರನ್ನ ಯಾಕೆ ಮುಳುಗಿಸಲಾಗ್ತಾ ಇದೆ? ಹೂಡಿಕೆದಾರರು ದೇಶದ ಆರ್ಥಿಕ ದಿಕ್ಕನ್ನ ನಂಬದಂತಾಗಿರುವಾಗ, ಚಿನ್ನ ಮತ್ತೆ ಬೆಳ್ಳಿಕೆಯಲ್ಲಿ ಹೂಡಿಕೆ ಮಾಡ್ತಾ ಇರುವಾಗ ಅದು ಆರ್ಥಿಕತೆಯ ಮೇಲೆ ಬೀರುವಂತಹ ಪರಿಣಾಮ ಏನು? ರೂಪಾಯಿ ನಿರಂತರವಾಗಿ ಕುಸಿತಾ ಇರುವಾಗ, ರಫ್ತುಗಳನ್ನು ಅವಲಂಬಿಸಿರುವಂತಹ ಕೈಗಾರಿಕೆಗಳು ಕುಸಿತಾ ಇರುವಾಗ ಸರ್ಕಾರ ಬರೀ ಘೋಷಣೆಗಳಲ್ಲಿ ಇನ್ನು ಎಷ್ಟು ಕಾಲ ಆಟ ಆಡುತ್ತೆ? ಭಾರತದ ಕಾರ್ಮಿಕ ತೀವ್ರ ವಲಯಗಳನ್ನು ನಾಶಪಡಿಸ್ತಾ ಇರುವಂತಹ ಅಮೆರಿಕದ ಸುಂಕ ಏರಿಕೆ ವಿರುದ್ಧ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸರ್ಕಾರ ಯಾಕೆ ವಿಫಲ ಆಗಿದೆ? ದೇಶದಲ್ಲಿ ಉದ್ಯೋಗಗಳು ಇಲ್ಲವಾಗ್ತಾ ಇರೋದ್ರ ಬಗ್ಗೆ ಮೌನವಾಗಿರೋದು ಅಸಮರ್ಥತೆನ ಅಥವಾ ಮತದಾರರಿಂದ ಇದೆಲ್ಲವನ್ನ ಮರೆಮಾಚುವಂತ ಉದ್ದೇಶಪೂರ್ವಕ ಪ್ರಯತ್ನನ? ಒಂದು ಕಡೆಗೆ ಭಾರತವನ್ನ ವಿಶ್ವಗುರು ಅಂತ ಬಿಂಬಿಸ್ತಾ ಇರುವಾಗ, ಮೊಬೈಲ್ಗಳಿಂದ ಹಿಡಿದು ಸೌರ ಫಲಕಗಳವರೆಗೆ ಎಲ್ಲದಕ್ಕೂ ನಾವು ವಿದೇಶಗಳನ್ನೇ ಯಾಕೆ ಹೆಚ್ಚು ಅವಲಂಬಿಸಿದ್ದೀವಿ? ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ವಿಡಿಯೋ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.